रामाय रामभद्राय रामचंद्राय वेधसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिषदं वन्दे परिव्राट् चक्रवर्तिनम्। ओम अथातो ब्रह्मजिज्ञासा। ओम श्रीगुरुभ्यो नमः। हरि ओम। ಪಾಂಡವರನ್ನು ಸಂಚು ಮಾಡಿ ವಾರಣಾವತಕ್ಕೆ ದುರ್ಯೋಧನ ಕಳಿಸಿಕೊಟ್ಟ ಧೃತರಾಷ್ಟ್ರನ ಹತ್ರ ಹೇಳಿಸಿ. ವಾರಣಾವತದಲ್ಲಿ ತನ್ನ ಮಂತ್ರಿ ಪುರೋಚನ ಈ ಕೆಲಸಕ್ಕೆ ಅಂದರೆ ಯಾವಾಗ ಅವರಿಗೆ ನಿದ್ದೆ ಬರ್ತದೋ ಆವಾಗ ಬೆಂಕಿ ಕೊಟ್ಟು ಅವರನ್ನು ಸುಟ್ಟು ಬಿಡು ಅಂತ. ಇಬ್ಬರು ಕಾದರು. ಈ ಕಡೆ ಪುರೋಚನ ಕಾಯ್ತಾ ಇದ್ದಾನೆ. ವಿಷಯ ಭೀಮಸೇನನಿಗೆ ಗೊತ್ತಿದ್ದ ಕಾರಣ ಭೀಮಸೇನ ಪುರೋಚನನ್ನು ಕಾಯ್ತಾ ಇದ್ದಾನೆ. ಅಂತೂ ಭಾಳ 6 ತಿಂಗಳು ಹೋಯಿತು. ಸೊ ಒಂದು ದಿವಸ ಏನಾಯಿತು ಅಂತ ಹೇಳಿದ್ರೆ, ಆ ಪುರೋಚನನ ಅಕ್ಕ ಮತ್ತು ಅವಳ 5 ಮಕ್ಕಳು ಬಂದಿದ್ದಾರೆ. ಬಂದವರು ವಿಷ ಉಣಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ವಿಷ ಉಣಿಸಲಿಕ್ಕೆ ಪ್ರಯತ್ನ ಮಾಡಿದದ್ದು ಭೀಮಸೇನನಿಗೆ ಗೊತ್ತಾದ ಕಾರಣ ಅದನ್ನು ಪೂರ್ತಿ ಅವನೇ ತಿಂದ. ಆ ಭಕ್ಷ್ಯ ಭೋಜ್ಯಾದಿಗಳನ್ನು ಅವನೇ ತಿಂದು ಮುಗಿಸಿದ. ತನ್ನ ಸಹೋದರರನ್ನು ತಾಯಿಯನ್ನು ರಕ್ಷಿಸಿದ. ಸೊ ಆ ದಿವಸವೇ ಹೇಗಿದ್ದರೂ ಇವರು ವಿಷ ತಿಂದಿದ್ದಾರೆ, ಸತ್ತು ಹೋಗ್ತಾರೆ ಅಂತೇಳಿಬಿಟ್ಟು ಬಹಳ ಸಂತೋಷದಿಂದ ಮದ್ಯಪಾನ ಮಾಡಿ ಅವರೆಲ್ಲ ಮಲಗಿದ್ದಾರೆ. ಅವರಿಗೆ ಮಲಗಿದವರಿಗೆ ಬೋಧವೇ ಇಲ್ಲ. ಭೀಮಸೇನ ಯೋಚನೆ ಮಾಡಿದ, ಇವತ್ತೇ ಸರಿಯಾದ ಸಮಯ. ಯಾಕಂತೇಳಿದರೆ ಪುರೋಚನನ ಅಕ್ಕ 5 ಮಕ್ಕಳ ಒಟ್ಟಿಗೆ ಬಂದಿದ್ದಾಳೆ, ಮಲಗಿದ್ದಾಳೆ, ನಿದ್ದೆ ಮಾಡಿದ್ದಾಳೆ ಅಂತೇಳಿದರೆ, ಈಗ ಬೆಂಕಿ ಕೊಟ್ಟರೆ ಅಂಥೇಳಿದರೆ ಪುರೋಚನನ ಅಕ್ಕ ಮತ್ತು 5 ಮಕ್ಕಳು ಅಂತೇಳಿದರೆ ಕುಂತಿ ಮತ್ತು 5 ಪಾಂಡವರಿದ್ದಾಗೆ ಜನರಿಗೆ ಗೊತ್ತಾಗ್ತದೆ. ಅಂಥೇಳಿದರೆ ಪಾಂಡವರು ಸತ್ತೋಗಿದ್ದಾರೆ ಅಂತ ತಿಳ್ಕೊಳ್ತಾರೆ. ಸತ್ತೋಗಿದ್ದ್ಯಾರು? ಪುರೋಚನನ ಅಕ್ಕ ಮತ್ತು 5 ಮಕ್ಕಳು. ಅವ್ರ ಜೊತೆಗೆ ಆ ಅರಗಿನ ಅರಮನೆಯನ್ನು ಕಾಯ್ತಾ ಇರುವಂಥ ಪುರೋಚನನು ಸತ್ತಿದ್ದಾನೆ ಅಂತ ತಿಳ್ಕೊಳ್ತಾರಂತ. ಇದೇ ಸರಿಯಾದ ಸಮಯ ಅಂತ ಅದಕ್ಕೆ ಬೆಂಕಿ ಕೊಟ್ಟು ಸುರಂಗ ಮಾರ್ಗದಿಂದ ಹೊರಗೆ ಬಂದು, ಸೊ ಹೊರಗೆ ಬಂದ ಮೇಲೆ ಗಂಗಾ ನದಿ ದಾಟಿ ನಂತರ ವಿದುರ ವ್ಯವಸ್ಥೆ ಮಾಡಿದ್ದಾನೆ ದೋಣಿದ್ದು. ಆ ದೋಣಿಯಲ್ಲಿ ಹೋಗಿ ಕಾಡಿನಲ್ಲಿ ಹೋಗ್ತಾ ಇರುವಾಗ ಹಿಡಿಂಬಿ ಸಿಗ್ತಾಳೆ. ಸೊ ಹಿಡಿಂಬಿಯೊಟ್ಟಿಗೆ ವಿವಾಹ ಆಗ್ತದೆ. ವಿವಾಹ ಅಂತ ಅದರ ಮೊದಲು ವೇದವ್ಯಾಸರು ಬಂದು, ಇವಳನ್ನು ಮದುವೆ ಆಗಬೇಕು ನೀನು, ದೇವಲೋಕದ ಅಪ್ರತಿಮ ಸುಂದರಿಯವಳು ಅಂತ, ದೇವಲೋಕದ ಶ್ರೇಷ್ಠ ಅಪ್ಸರೆಯವಳು ಅಂತ ಹೇಳಿ ಇವಳು ನಿನಗೋಸ್ಕರನೇ ಕಾಯ್ತಾ ಇದ್ದಾಳೆ. ಸೊ ಅವಳದು ಶಾಪ ವಿಮೋಚನೆ ಆಗಬೇಕು ಅನ್ನುವಂಥದ್ರ ಅರ್ಥ. ಸೊ ಹಾಗೆ ಮದುವೆ ಮಾಡಿಸ್ತಾರೆ. ಸೊ ಮದುವೆ ಮಾಡಿ, ಸೊ ವೇದವ್ಯಾಸರು ಹೇಳಿದಂತೆ ಒಂದು ಮಗು ಹುಟ್ಟುತ್ತದೆ. ಆ ಮಗನೊಂದಿಗೆ ಅವಳು ಹೋಗ್ತಾಳೆ ಅಂತ ಅವಳು ಹೋಗಿ ಆಯಿತು. ಹಿಡಿಂಬಿಯೊಟ್ಟಿಗೆ ಸಂಸಾರ ಮಾಡಿ ಆಯಿತು, ಹಿಡಿಂಬಿ ಹೋಗಿ ಆಯಿತು. ಈಗ ಮುಂದೆ ವೇದವ್ಯಾಸರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ? ಏಕಚಕ್ರ ಅಂತ ಒಂದು ನಗರ ಬಂದುಬಿಡ್ತು. ಬಂದು ಏಕಚಕ್ರ ನಗರದಲ್ಲಿ, ಏಕಚಕ್ರ ನಗರಕ್ಕೆ ಬಂದುಬಿಟ್ವಿ ನಾವು ಅಂತ. ಸೊ ಒಂದು ಮನೆ ಎದುರುಗಡೆ ವೇದವ್ಯಾಸರು ನಿಂತ್ಕೊಂಡ್ರು. ರಂಗೋಲಿ ಎಲ್ಲ ಹಾಕಿದೆ. ಬ್ರಾಹ್ಮಣರ ಮನೆ ಇರಬೇಕು ಖಂಡಿತ ಅಂತ ಹೇಳ್ಕೊಂಡು ಬ್ರಾಹ್ಮಣ ಹೊರಗೆ ಬಂದು ಆಯಿತು. ವೇದವ್ಯಾಸರು ಹೇಳಿದ್ದಾರೆ, ಇವರು ನನ್ನ ಶಿಷ್ಯರು, ಸ್ವಲ್ಪ ಇವರನ್ನು ನೋಡಿಕೊಳ್ಳಿ, ಸ್ವಲ್ಪ ಸಮಯ ಇವರು ಇಲ್ಲಿ ಇರ್ತಾರೆ ಅಂತ. ಸರಿ, ವೇದವ್ಯಾಸರು ಹೋದರು. ಏನು ಹೇಳ್ದೆ ಹೋದರು? ನಿಮಗೆ ಯಾವಾಗ ಬೇಕೋ ಆವಾಗ ನಾನು ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಹೀಗೆ ಸರಿ, ಭೀಮನಿಗೆ ನೆನಪಾಯಿತು, ಅಣ್ಣ ನಾನು ನಿಮ್ಗೆ ಹೇಳಿದ್ದು ಹೌದಾ? ಏನಂತ ಹೇಳಿದರೆ, ನಾವೀಗ ವಾರಣಾವತಕ್ಕೆ ಹೋದರೆ ಅಲ್ಲಿ ಭಿಕ್ಷಾಟನೆ ಮಾಡಬೇಕಾದ ಪ್ರಸಂಗ ಬರ್ತದೆ ಅಂತ ನಾನು ಇದನ್ನೇ ಹೇಳಿದ್ದು. ಆಯಿತು, ಏನು ಮಾಡೋದು? ಏನು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿಕೊಂಡು ಕುಂಬಾರ ಕೊಟ್ಟ ಒಂದು ಮನೆಯಷ್ಟು ದೊಡ್ಡ ಆ ಹಂಡೆ, ಮಣ್ಣಿನ ಹಂಡೆ, ಅದನ್ನು ಹಿಡ್ಕೊಂಡು ಭಿಕ್ಷಾಟನೆಗೆ ಹೋಗುವುದು. ಅಲ್ಲಿ ವೈಶ್ಯರ ಮನೆ ಅಂತೇಳಿದರೆ ವ್ಯಾಪಾರಿಗಳ ಮನೆ ಎದುರುಗಡೆ ಮಾತ್ರ ನಿಂತು ಹುಂಕಾರ ಮಾಡ್ತಿದ್ದ. ಅವರು ತಂದು ಭಿಕ್ಷೆ ಹಾಕ್ತಿದ್ರು. ಧರ್ಮರಾಜ ನೋಡಿದ, ಈ ರೀತಿ ಯಾರಾದರೂ ಭಿಕ್ಷೆ ಕೇಳ್ತಾರ?
ಹುಂಕಾರ ಮಾಡಿ ಅವರನ್ನು ಕರೆಯುವುದು ಅಂತ ಉಂಟಾ ಅಂತೇಳಿದರೆ ಏನಿದು? ಕಪ್ಪ ಕೇಳುವುದಾ? ಭಿಕ್ಷೆ ಕೇಳುವುದು? ಹೌದಾ ಅಲ್ವಾ? ತಪ್ಪಲ್ವಾ? ಹೀಗೆ ಸರಿಯಲ್ಲ ಇದು. ಮತ್ತು ಇಷ್ಟು ದೊಡ್ಡ ಹಂಡೆ, ಆ ಭೀಮಸೇನನೇ ಅಷ್ಟು ದೊಡ್ಡದು ಗಾತ್ರ, ಅವನಿಗಿಂತ ದೊಡ್ಡ ಗಾತ್ರ ಹಂಡೆ. ಯಾವ ಕುಲಾಲ ಮಾಡಿಕೊಟ್ಟದ? ಆ ಕುಲಾಲ ಯಾಕೆ ಮಾಡಿಕೊಟ್ಟ? ಅವನ ಮನೆಗೆ ಬೆಂಕಿ ಬಿತ್ತು, ಅವನ ಮನೆ ಸುತ್ತ ಬೆಂಕಿ ಕಾಣಿಸಿಕೊಂಡಾಗ ಬೊಬ್ಬೆ ಹೊಡೆದ ಕುಲಾಲ ಭೀಮಸೇನ ಓಡಿ ಹೋದ. ಏನಪ್ಪ, ಅಯ್ಯೋ ಬೆಂಕಿಯ ಅಂತ ತಿಳ್ಕೊಂಡು, ಏನದು? ಅಯ್ಯೋ ನನ್ನ ಮನೆಗೀಗ ಬೆಂಕಿ ಹತ್ತುತ್ತದೆ. ಆ ಮನೆಯನ್ನು ಪಂಚಾಂಗ ಸಮೇತ ಎತ್ತಿದ ಭೀಮ. ಎತ್ತಿ ದೂರದ ತಗೊಂಡೋಗಿ ಇಟ್ಟ. ಇನ್ನು ನಿನಗೆ ಬೆಂಕಿ ಹತ್ತೋಲ್ಲ, ಇಲ್ಲಿ ಇಲ್ಲ ಬೆಂಕಿ. ಕುಂಬಾರನಿಗೆ ಖುಷಿಯಾಗಿ, ಏನು ಅವನಿಗೆ ಖುಷಿ ಆದರೆ ಏನು ಕೊಡ್ತಾನೆ? ಕುಂಬಾರನಿಗೆ ಖುಷಿ ಆದರೆ ಮಡಕೆ ಕೊಡ್ತಾನೆ. ಆದರೆ ಮಡಕೆ ಯಾವ ಥರ ಕೊಡಬೇಕಂತೇಳಿದರೆ, ತನ್ನ ಮನೆಯನ್ನೇ ಉಳಿಸಿದ್ದಾನೆ ಭೀಮಸೇನ. ನನ್ನ ಮನೆಯಷ್ಟೇ ದೊಡ್ಡ ಗಾತ್ರದ ಮಡಕೆ ಮಾಡಿ ಕೊಡ್ತೇನೆ ಅಂತ ಕೊಡಬೇಕಾಮ, ಕೊಟ್ಬಿಟ್ಟ. ಭೀಮಸೇನ ಅವ ಪ್ರೀತಿಯಿಂದ ಕೊಟ್ಟದನ್ನು ತಗೊಂಡ. ಅಯ್ಯೋ, ಭಿಕ್ಷೆಗೆ ಹೋಗುವಾಗ ಏನನ್ನು ತಗೊಂಡೋಗಲಿ? ಈಗ ಇರೋದು ಸದ್ಯಕ್ಕೊಂದು ಈ ಮಡಕೆ ಮಾತ್ರ ಅಂತ. ಇದು ಇಷ್ಟು ದೊಡ್ಡ ಮಡಕೆ, ಅದನ್ನೇ ತಗೊಂಡೋಗ್ತೇನೆ ಅಂತ ತಗೊಂಡೋಗ್ತಿದ್ದ. ಧರ್ಮರಾಜ ಯೋಚನೆ ಮಾಡ್ತಾನೆ, ಹುಂಕಾರ ಮಾಡಿ ಭಿಕ್ಷೆ ಕೇಳ್ತಾನೆ, ಮತ್ತು ಇಷ್ಟು ದೊಡ್ಡ ಮಡಕೆ ತೊಗೊಂಡೋಗ್ತಾನೆ. ಎಲ್ಲ ಯೋಚನೆ ಮಾಡ್ತಾರೆ, ಅಂತೆಲ್ಲ ಮಾತಾಡ್ಕೊಳ್ತಾರೆ. ಈಗ ಅಂದರೆ ಯಾರೋ ಒಂದು ಬಿಡಾರ ಬಂದಿದ್ದಾರೆ, ಭಿಕ್ಷೆಗೆ ಹೋಗ್ತಾರೆ ಪ್ರತಿದಿನ ಬ್ರಾಹ್ಮಣರು. ಯಾಕಂದರೆ ಬ್ರಾಹ್ಮಣರ ವೇಷದಲ್ಲಿದ್ದಾರೆ. ದೊಡ್ಡ ಒಂದು ಗಾತ್ರ, ಅದರಲ್ಲಿ ಒಬ್ಬಂದು ಅವನು ಒಂದು ಪಾತ್ರೆ ಹಿಡ್ಕೊಂಡು ಭಿಕ್ಷಾಟನೆ ಮಾಡ್ತಾನಲ್ಲ, ಅದು ಅವನಿಗಿಂತ ದೊಡ್ಡದಿದೆ, ಒಂದು ಮನೆಯಷ್ಟು ದೊಡ್ಡ ಇದು. ಅರೆ, ಇದು ಯಾವುದರಿ ಈ ಥರ ಭಿಕ್ಷೆ? ಅದು ಮತ್ತೆ ಏನಂತ ಹೇಳಿದ್ರೆ, ಮನೆ ಎದುರುಗಡೆ ನಿಂತ್ಕೊಳ್ಳೋದು, ಹುಂಕಾರ ಮಾಡೋದು. ಹೌದಾ, ಈ ಥರ ಒಂದು ಭಿಕ್ಷೆ ಕೇಳೋದು ಉಂಟಾ? ಓ, ಬಹಳ ವಿಚಿತ್ರ. ಇಂಥ ವಿಚಿತ್ರ 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 ಅಂಥೇಳಿ ಬಾಯಿಗೆಯಿಂದ ಬಾಯಿಗೆ ಹೋಗಿಬಿಟ್ಟು ಅಲ್ಲಿವರೆಗೂ ಹೋಗ್ತದೆ, ಹಸ್ತಿನಾವತಿವರೆಗೂ ಹೋಗ್ತದೆ ಅಂತ ಹೆದರಿಬಿಟ್ಟ ಧರ್ಮರಾಜ. ಸಂದೇಹ ಬಂತು. ಅಂದರೆ ಇದು ಖಂಡಿತ ಈ ಥರ ಮಾಡಿದರೆ, ಅಂದರೆ ಗ್ಲಾರಿಂಗ್ ಅಂತೇಳಿದರೆ ಎಲ್ರಿಗೂ ನಾವೇ ಗೊತ್ತಾಗುವ ಹಾಗೆ ಡಂಗುರ ಹೊರಿಸಿದಾಗ ಇದು ಉಂಟು, ಇದು ಖಂಡಿತ ವಿಷಯ ಹೋಗ್ತದೆ ಅಂತೇಳಿಬಿಟ್ಟು ಧರ್ಮರಾಜ ಭೀಮನನ್ನು ಕರೆದು ಈ ಮಾತನ್ನು ಹೇಳಿದ. ಯಾವ ಮಾತನ್ನು ಹೇಳಿದ ಅಂತ ನೋಡುವ. ವೈದ್ಯರೇ, ಶ್ರೀ ಗುರುಭ್ಯೋ ನಮಃ. ಧರ್ಮಸ್ಯತೆ ಸುನಿಯತೆ ಬಲತಶ್ಚ ಬೋಧೋ ಭೂಯಾತ್ ಸುಯೋಧನಯನಸ್ಯ ತತೋ ಭಯಂ ಮೇ ಮಾತ್ರ ಸಹೈವ ವಸ ಫಲ್ಗುನ ಪೂರ್ವಕೈಸ್ತ್ವಂ ಆನೀತಮೇವ ಪರಿಭೃಂಕ್ತ್ವ ನತು ವ್ರಜೇಥಾಃ. 69ನೇ ಶ್ಲೋಕ. ಧರ್ಮರಾಜ ಹೇಳ್ತಾನೆ ಭೀಮನಿಗೆ, ನಿನ್ನ ಧರ್ಮಕ್ಕೆ ಅತಿ ನಿಷ್ಠೆ ಇದ್ದ ಪ್ರಯುಕ್ತವು ಹಾಗೂ ನಿನ್ನ ಸಾಮರ್ಥ್ಯದಿಂದಲೂ ದುರ್ಯೋಧನನ ಜನರಿಗೆ ಪಾಂಡವರು ಏಕಚಕ್ರ ನಗರದಲ್ಲಿದ್ದಾರೆ ಎನ್ನುವ ಪರಿಜ್ಞಾನವು ಆಗುವುದು. ಅದರಿಂದ ನನಗೆ ಭೀತಿಯುಂಟಾಗಿದೆ. ನೀನು ತಾಯಿಯಿಂದ ಕೂಡಿಕೊಂಡ ಮನೆಯಲ್ಲಿಯೇ ವಾಸ ಮಾಡು. ಅರ್ಜುನನೇ ಮೊದಲಾದವರಿಂದ ತರಲ್ಪಟ್ಟ ಭಿಕ್ಷೆಯನ್ನು ಉಣ್ಣು. ನೀನು ಭಿಕ್ಷೆಗೆ ಹೊರಗೆ ಹೋಗಬೇಡ ಅಂತ ಧರ್ಮರಾಜ ಹೇಳ್ತಾ ಇದ್ದಾರೆ. ಧರ್ಮಸ್ಯ ತೇ ಸುನಿಯತೆ ಬಲತಶ್ಚ ಬೋಧೋ ಭೂಯಾತ್ ಸುಯೋಧನಜನಸ್ಯ ತತೋ ಭಯಂ ಮೇ ಮಾತ್ರ ಸಹೈವ ವಸ ಫಲ್ಗುಣಪೂರ್ವಕೈಃ ತ್ವಂ ಆನೀತಮೇವ ಪರಿಭುಂಕ್ಷ್ವ ನತು ವ್ರಜೇಥಾಃ. ಧರ್ಮಸ್ಯ ತೇ ಸುನಿಯತೆ. ಅರೆ ಭೀಮಸೇನ, ನಿನಗೆ ಧರ್ಮಸ್ಯ, ಧರ್ಮದ ಅಥವಾ ಧರ್ಮಕ್ಕೆ, ಸುನಿಯತೆ ಅಂತೇಳಿದರೆ ನಿಷ್ಠೆ, ನಿಯತ್ತು ಅಂದರೆ ಧರ್ಮದ ಬಗ್ಗೆ ನಿಯತ್ತು. ಏನು ಧರ್ಮದ ಬಗ್ಗೆ ನಿಯತ್ತು? ನೀನು ಬ್ರಾಹ್ಮಣ ವೇಷದಲ್ಲಿ ಇದ್ದರೂ ಕ್ಷತ್ರಿಯ ತಾನೇ, ಬ್ರಾಹ್ಮಣರ ಮನೆ ಮುಂದೆ ನಿಂತುಕೊಂಡು ಭಿಕ್ಷೆ ಬೇಡಬಾರ್ದು, ಸರಿ. ಕ್ಷತ್ರಿಯ ಇನ್ನೊಬ್ಬ ಕ್ಷತ್ರಿಯನ ಮನೆ ಮುಂದೆ ನಿಂತುಕೊಂಡು ಭಿಕ್ಷೆ ಬೇಡಬಾರ್ದು, ಸರಿ. ಅದಕ್ಕೆ ನೀನೇನು ಮಾಡ್ತಾ ಇದ್ದಿ?
ವ್ಯಾಪಾರಿಗಳು ವೈಶ್ಯರ ಮನೆ ಎದುರುಗಡೆ ನಿಂತು ನೀನು ಭಿಕ್ಷೆ ಬೇಡುವುದು. ಕ್ಷತ್ರಿಯರು ಭಿಕ್ಷೆ ಬೇಡುವುದಂತ ಇಲ್ಲ. ಭವತಿ ಭಿಕ್ಷಾಂದೇಹಿ ಅಂತ ಹೇಳೋದು ಬ್ರಾಹ್ಮಣರು. ಹಾಗಾದರೆ ಕ್ಷತ್ರಿಯರು ಹೇಗೆ ಭಿಕ್ಷೆ ಬೇಡೋದು? ಅದು ಹೇಗೆಂತ ಗೊತ್ತಿಲ್ಲ, ಅದಕ್ಕೆ ಹುಂಕಾರ ಮಾಡ್ತಾ ಇದ್ದೀನಿ ನೀನು. ಸರಿ, ಅಂದರೆ ಧರ್ಮ ಪ್ರಕಾರ ಹೋಗಬೇಕು ಅಂತ ನೀನು ಮಾಡ್ತಿರೋದೆಲ್ಲ ಸರಿ. ಧರ್ಮಸ್ಯ ತೇ ನೀನು ಧರ್ಮಸ್ಯ ಸುನೀಯತೆ, ಧರ್ಮ ಪ್ರಕಾರ ಹೋಗಬೇಕು ಅಂತ ಶ್ರೇಷ್ಠ ಭಾಗವತ ಧರ್ಮ. ಭಗವಂತನನ್ನು ಒಂದು ನಿಮಿಷ ಮರೆಯುವುದಿಲ್ಲ. ಆ ಪ್ರಕಾರ ಬಲತಶ್ಚ ಬೋಧೋ, ನಿನ್ನ ಈ ಹುಂಕಾರ, ನಿನ್ನ ಹುಂಕಾರದಿಂದ ಕೇಳುವಂತಹ ಈ ಭಿಕ್ಷೆ, ಬಲತಶ್ಚ ಅಂತೇಳಿದರೆ ನೀನು ಜೋರಾಗಿ ಹೇಳುವಂಥ ಮಾತುಗಳು ಬಲತಶ್ಚ ಬೋಧ ಅಂದರೆ ಜೋರಾಗಿ ಹುಂಕಾರ. ಹ್ಞೂ ಅಂತ ಅಂದರೆ ಗೊತ್ತಾಗಬೇಕಲ್ಲ ಅವರಿಗೆ ಭೀಮಸೇನ ಹೊರಗೆ ನಿಂತಿದ್ದಾನೆ ಅಂತ ಹೇಳಿದರೆ ಭಿಕ್ಷೆಗೆ ಹೊರಗಿಂದ ನಿಂತಿದ್ದಾರೆ ಅಂತ ಯಜಮಾಂತಿಗೆ ಗೊತ್ತಾಗಬೇಕಲ್ವಾ. ಅದಕ್ಕೆ ಹುಂಕಾರ ಮಾಡಿದ್ದು ಸಾಮಾನ್ಯ ಆ ಯಜಮಾಂತಿಗೆ ಮಾತ್ರ ಅಲ್ಲ, ಇನ್ನೊಂದು 25 ಮನೆ ಯಜಮಾಂತಿಗೂ ಕೇಳ್ತದೆ. ಆ ರೀತಿ ನಿಂದು ಹುಂಕಾರ ಉಂಟು ಅಂಥೇಳಿದರೆ ಧರ್ಮನಿಷ್ಠೆನೂ ಸರಿ, ನಿನ್ನ ಹುಂಕಾರನೂ ಸರಿ. ಆದರೆ ಅಷ್ಟು ಜೋರಾಗಿ ಬೇಕಾ ಅಂತ ಕೇಳಿದರೆ ಅವರಿಗೆ ಕೇಳುವುದಿಲ್ಲ. ಸರಿ, ಆಮೇಲಿಂದ ಅದು ವೈಶ್ಯರ ಮನೆಗೆ ಮಾತ್ರ ಎದುರುಗಡೆ. ಸರಿ, ಆಮೇಲೆ ಇರುವುದು ಒಂದೇ ಪಾತ್ರೆ, ಯಾವುದು? ಈ ಕುಂಬಾರ ಕೊಟ್ಟ ಮನೆಯಷ್ಟು ದೊಡ್ಡದ ಹಂಡೆ. ಎಲ್ಲ ನಿಂದೆಲ್ಲ ಸರಿ, ನಿಂದು ಯಾವುದೂ ತಪ್ಪಿಲ್ಲ. ಆದರೆ ಏನಾಗ್ತದೆ ಅಂತೇಳಿದರೆ ಬೋಧೋ ಭೂಯಾತ್, ಅವನಿಗೆ ತಿಳಿಯುತ್ತದೆ. ಬೋಧ ಅಂತೇಳಿದರೆ ಯಾರಿಗಾದರೂ ಎಚ್ಚರ ತಪ್ಪಿ ಬಿದ್ದಿದ್ದರೆ ಬೋಧ ಬಂತ ಅಂತ ಕೇಳ್ತೇವೆ ನಾವು. ಅಂದರೆ ನೀರು ಚುಮುಕಿಸಿ ಬೋಧ ಬರ್ತದೆ ಅಂತ. ಬೋಧ ಬರೋದಂದ್ರೇನು? ಎಚ್ಚರಿಕೆ ಆಗೋದು. ಅಂದರೆ ಇಲ್ಲಿ ಯಾರಿಗೆ ಎಚ್ಚರಿಕೆ ಆಗ್ತದೆ? ಇದಾನಲ್ಲ, ಅಲ್ಲಿ ಕೂತಿದ್ದಾನಲ್ಲ ಹಸ್ತಿನಾವತಿಯಲ್ಲಿ ನಮ್ಮನ್ನು ಸುಡಲಿಕ್ಕೆ ಪ್ರಯತ್ನ ಮಾಡಿದಲ್ವ, ಎಲ್ಲಿ ಅರಗಿನಾರ ಮನೆಯನ್ನು ಕಟ್ಟಿಸಿ, ಅವನಿಗೆ ಗೊತ್ತಾಗ್ತದೆ ಬೋಧ. ಅವನಿಗೆ ಬೋಧ ಬರ್ತದೆ ಈಗ, ಓ ಪಾಂಡವರು ಸತ್ತಿಲ್ಲ, ಜೀವದಲ್ಲಿದ್ದಾರೆ ಅಂತ. ಬೋಧ ಭೂಯಾತ್ ಆಗಿ ಬಿಡ್ತದೆ. ಯಾರಿಗೆ? ಸುಯೋಧನ ಜನಸ್ಯ. ಆ ಸುಯೋಧನ, ದುರ್ಯೋಧನ, ಅವನ ಜನರು ಎಲ್ಲ ಕಡೆ ಇದ್ದಾರೆ. ಗೂಢಚಾರರು ಎಲ್ಲ ಗ್ರಾಮಕ್ಕೂ ಕಳಿಸಿರ್ಬೋದು. ಯಾರಾದರೂ ಇದ್ದಾರಾ ಅಲ್ಲಿ, ಹೊಸದಾಗಿ ಯಾರಾದರೂ ಬಿಡಾರ ಬಂದಿದ್ದಾರಾ, ಏನು ಸಂಗತಿ ಅಂತೆಲ್ಲ ವಿಚಾರಿಸ್ಕೊಂಡು. ಇಲ್ಲಿ ಏನಿಲ್ಲ, ಅವರು ವಿಚಾರಿಸೋದೇ ಬೇಡ, ಅವರಿಗೆ ಅಲ್ಲಿ ಕೂತಲ್ಲೇ ಅವರಿಗೆ ವಿಷಯ ಹೋಗಿಬಿಡ್ತದೆ. ಯಾರೋ ಒಬ್ಬರು ಒಂದು 5 ಜನ ಬಂದಿದ್ದಾರಂತೆ ಬ್ರಾಹ್ಮಣರು, ಅದು ಒಂದು ಭಿಕ್ಷಾಟನೆಗೆ ಹೋಗೋದು ಏನು ವಿಚಿತ್ರ ನೋಡಿದರೆ. ಏನು ವಿಚಿತ್ರ? ಹೀಗಂತೆ 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 ಅಂದರೆ ಏನು? ಇದು ಹೋಗಿ ಆ ಗೂಢಚಾರ ಯಾರಿಗೆ ಹೇಳ್ತಾರೆ? ದುರ್ಯೋಧನನಿಗೆ ಹೇಳ್ತಾರೆ. ತಥೋ ಭಯಂ ಮೇ, ನನಗೆ ಭಯ ಆಗ್ತಾ ಇದೆ ಭೀಮಸೇನ. ಮೇ ನನಗೆ, ತತಃ ಆದ್ದರಿಂದ, ಭಯಂ ನನಗೆ ಭಯ ಆಗ್ತಾ ಇದೆ. ಆದ್ದರಿಂದ ಒಂದು ಮಾತು ಹೇಳ್ತೀನಿ, ಏನಂದರೆ ಮಾತ್ರ ಸಹೈವ ವಸ. ನೀನು ಮಾತ್ರ ಸಹ ಏವ ಅಂದರೆ ತಾಯಿಯ ಜೊತೆಗೆ ವಸ, ನೀನು ಇಲ್ಲೇ ಇರು, ನೀನು ಹೊರಗೆ ಹೋಗೋದೇ ಬೇಡ. ಇನ್ನು ಮಾತ್ರ ಸಹ ಏವ ಅಂದರೆ ತಾಯಿಯ ಒಟ್ಟಿಗೆ, ಮಾತ್ರ ಸಹ ಏವ ವಸ, ಇಲ್ಲಿ ಇರು. ವಸ ಅಂದರೆ ವಾಸಿಸುವ, ಅಂದರೆ ಹೇಗಿದ್ದರೂ ವಾಸಿಸ್ತಾ ಇದ್ದಾನೆ, ಇಲ್ಲೇ ಇರು ಅಂತ ಅರ್ಥ. ಅಂದರೆ ಹೊರಗೆ ಹೋಗೋದು ಬೇಡ ಅಂತ. ಫಲ್ಗುಣ ಪೂರ್ವಕೈಹಿ, ಫಲ್ಗುಣ ಅಂದರೆ ಯಾರು? ಅರ್ಜುನ. ಫಲ್ಗುಣ ಪೂರ್ವಕೈಹಿ ಅಂತ ಹೇಳಿದರೆ ಅರ್ಜುನನೇ ಮೊದಲಾದವರು ಹೋಗಲಿ, ಭಿಕ್ಷೆ ತರಲಿ, ಬೇಕಾದರೆ ನಾನು ಸಹ ಹೋಗ್ತೇನೆ, ನೀನು ಮತ್ತು ನಿನ್ನ ಅಮ್ಮ ಯಾರು ಕುಂತಿ, ನೀವಿಬ್ಬರು ಇಲ್ಲಿ ಇರಿ. ಕುಂತಿ ನಮ್ಮೆಲ್ಲರ ತಾಯಿ ಕುಂತಿ ಮತ್ತು ನೀವಿಬ್ಬರು ಇಲ್ಲಿ ಇರಿ, ನಾವೆಲ್ಲ ಹೋಗ್ತೀವಿ ಅಂದರೆ ಹೇಳುವಾಗ ಮಾತ್ರ ಅರ್ಜುನನೇ ಮೊದಲಾದವರೆಲ್ಲ ಹೋಗಲಿ, ಒಟ್ಟಿಗೆ ನಾನು ಸಹ ಹೋಗ್ತೇನೆ ಅಂತ ಅರ್ಥ. ಫಲ್ಗುಣ ಪೂರ್ವಕೈಹಿ, ಅರ್ಜುನನೇ ಮೊದಲಾದವರು, ಆನೀತಂ ಏವ, ಅವ್ರು ಏನು ತರ್ತಾರೋ ಆನೀತಂ ಏವ ಪರಿಭುಂಕ್ಷ್ವ, ಅದನ್ನೇ ತಿನ್ನು, ಪರಿಭುಂಕ್ಷ್ವ. ಸೊ ಏನಂತ ಹೇಳಿದ್ರೆ, ಅಲ್ಲ ನನ್ನನ್ನು ನೋಡಿ ನನಗೆ ಸರಿಯಾಗಿ ಭಿಕ್ಷೆ ಹಾಕ್ತಿದ್ರು ಅಂದರೆ ಇನ್ನೀಗ ಅರ್ಜುನನೇ ಮೊದಲಾದ್ರು ಹೋದರೆ, ಸೊ ಭೀಮಸೇನನನ್ನು ನೋಡಲೇ ಇಲ್ಲ, ಸ್ವಲ್ಪವೇ ಭಿಕ್ಷೆ ಕೊಟ್ಟರೆ ಅದೆಲ್ಲ ಬೇಡ.
ಸ್ವಲ್ಪವೇ ಭಿಕ್ಷೆ ಕೊಟ್ಟರೆ ಸ್ವಲ್ಪವೇ ಅಷ್ಟೇ. ಏನಂತ ಹೇಳಿದರೆ, ನೀನು ಹೋಗಿ ನಿಂದು ಧರ್ಮ ನೀನು ಬಿಡೋದಿಲ್ಲ, ಬ್ರಾಹ್ಮಣರ ಮನೆಗೆ ಕ್ಷತ್ರಿಯರ ಮನೆಗೆ ಹೋಗುವುದಿಲ್ಲ, ವೈಶ್ಯರ ಮನೆ ಎದುರುಗಡೆ ನಿಂತುಕೊಂಡು ಹುಂಕಾರ ಮಾಡ್ತಿ, ದೊಡ್ಡ ಬಂಡೆ ತಗೊಂಡು ಹೋಗ್ತಿ, ಯಾವುದು ಹಂಡೆ, ಇದೆಲ್ಲ ಸರಿ ಇಲ್ಲ. ಅರ್ಜುನ ಅವನದೇ ವ್ಯವಸ್ಥೆ ಮಾಡ್ತಾನೆ. ಈ ಹಂಡೆನ ಅವನು ತಗೊಂಡು ಹೋಗ್ಲಿಕ್ಕೆ ಅವನಿಂದ ಆಗಲಿಕ್ಕೂ ಇಲ್ಲ. ಅದು ವಿಚಿತ್ರವಾಗಿ ಕಾಣ್ತದೆ. ಯಾಕಂದರೆ ಭೀಮಸೇನ ತಗೊಂಡು ಹೋದರೆ ಅಟ್ಲೀಸ್ಟ್ ತೊಂದರೆ ಇಲ್ಲ. ಅವನು ಭೀಮಸೇನೇ ಅಷ್ಟು ದೊಡ್ಡ ಗಾತ್ರ, ಅಂದರೆ 5 ಜನ ಬ್ರಾಹ್ಮಣರಲ್ಲಿ ಒಬ್ಬ ಭಯಂಕರ ಗಾತ್ರದವ ಇದ್ದಾನೆ, ಅವ ಒಂದು ಹಂಡೆ ತರ್ತಾನೆ, ಅವನಿಗಿಂತ ದೊಡ್ಡದಿದೆ, ಸರಿ, ಅದು ನಡೀತದೆ. ಅರ್ಜುನ ಈ ಹಂಡೆಯನ್ನು ತಗೊಂಡೋದ್ರೆ ತಗೊಂಡೋಗ್ಲಿಕ್ಕೆ ಆಗಲಿಕ್ಕಿಲ್ಲ ಫಸ್ಟ್ ಆಫ್ ಆಲ್. ಸೊ ಹೀಗಿರುವಾಗ ಅವರು ಯಾವುದರಲ್ಲಿ ತರ್ತಾರೋ ಭಿಕ್ಷೆ, ಸ್ವಲ್ಪ ಆದರೆ ಸ್ವಲ್ಪ ಅಷ್ಟೇ ನಿಂಗೆ ಅಂತ ಆನೀತ ಮೇವ, ಅವ್ರು ಏನು ತರ್ತಾರೋ ಅದನ್ನೇ ಪರಿಮುಂಗಿಸುವ ತಿನ್ನು. ನತು ವ್ರಜೇತಾಹ, ನೀನು ಹೋಗುವುದು ಬೇಡ. ನ ತು ಅಂದರೆ ವ್ರಜೇತಾಹ, ವ್ರಜೇತಾಹ ಅಂದರೆ ಹೋಗುವುದು. ನ ವ್ರಜೇತಾಹ ತು, ನೀನು ಮಾತ್ರ ಹೋಗುವುದು ಬೇಡ. ನ ತು ಅಂದರೆ ಅದು ಸ್ವಲ್ಪ ವಿಚಿತ್ರ ಅದು ಅಂತ ಹೇಳಿದ್ರೆ ನೀನು ಹೋಗೋದು ಬೇಡ ಅಂತ, ನೀನು ಮಾತ್ರ ಹೋಗೋದು ಬೇಡ ಅಂತ. ಹಾಗೆ ನೀನು ಮಾತ್ರ ಹೋಗೋದು, ನಾ ವ್ರಜೇತಾಹ, ಬೇಡ ಹೋಗೋದು ಅಂತ ಹೇಳ್ತಾರೆ. ಸೊ ಏನು 69ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯರು? ನಿನ್ನ ಅಪಾರ ಧರ್ಮನಿಷ್ಠೆ ಮತ್ತು ಅಪೂರ್ವ ಬಲದಿಂದಾಗಿ, ಅಪಾರ ಧರ್ಮನಿಷ್ಠೆ, ಧರ್ಮಸ್ಯ ಸುನಿಯತ, ನಿಯತ ಅಂದರೆ ನಿಯಮ, ಧರ್ಮದ ನಿಯಮಗಳಿಗೆ ಸರಿಯಾಗಿ ನಡೆಯುವಂಥದ್ದು, ಮತ್ತು ಬಲತಶ್ಚ ಅಂದರೆ ಹುಂಕಾರ, ಜೋರಾಗಿ ಹುಂಕಾರ. ಈ ಅಪೂರ್ವ ಬಲದಿಂದಾಗಿ ಏನಾಗ್ತದೆ, ಇದು ವಿಚಿತ್ರವಾಗಿ ಭಿಕ್ಷಾಟನೆ ಅನ್ನುವಂಥದ್ದು. ವಿಚಿತ್ರವಾದ ಮಾತುಗಳನ್ನು ಮಾತ್ರ ಜನ ಆಡ್ತಾರೆ. ಏನು ವಿಶೇಷ ಅಂತ ಕೇಳಿದರೆ ವಿಶೇಷವಾದ ಮಾತುಗಳನ್ನು ಮಾತ್ರ ಆಡ್ತಾರೆ. ವಿಶೇಷ ಇಲ್ಲದನ್ನು ಯಾರಾದರೂ ಮಾತಾಡ್ತಾರಾ? ನಾನು ಇವತ್ತು ಬೆಳಿಗ್ಗೆ ಟಿಫಿನ್ ಮಾಡಿದೆ, ಊಟ ಮಾಡಿದೆ, ಅದಲ್ಲೇ ಏನು ವಿಶೇಷ ಏನಿದೆ ಅಂತ ಕೇಳಿದ್ರೆ ವಿಶೇಷ ಮಾತ್ರ ಹೇಳಬೇಕು ಅಂತ ಹೇಳಿದ್ರೆ ಅಂಥದ್ದಿದ್ದರೆ ಹೇಳ್ತಾರೆ. ಆದರೆ ಇಲ್ಲಿ ಉಂಟು ವಿಶೇಷ. ಏನಂತ ಹೇಳಿದರೆ, ಅವನು ಅಂದರೆ ಆ ಮನೆಗೆ ಹೋಗಲಿಲ್ಲ ರೀ, ಈ ಮನೆಗೂ ಹೋಗಲಿಲ್ಲ, ಅಂದರೆ ಇದು ವ್ಯಾಪಾರಿಗಳ ಮನೆಗೆ ಮಾತ್ರ ಹೋಗ್ತಾನೆ ಅವ. ಹೌದಾ, ಅದಂತೇಳಿ ವಿಚಿತ್ರ. ಆಮೇಲಿಂದ ಹುಂಕಾರ ಮಾಡ್ತಾನೆ. ಅದು ಎಂಥ ಹುಂಕಾರ ಅಂತ ಹೇಳಿದರೆ ಇಡೀ ಗ್ರಾಮಕ್ಕೆ ಕೇಳುವಷ್ಟು ಹುಂಕಾರ. ಅದು ಎಂಥದ್ರಿ ಅದು. ಆಮೇಲೆ ಅದು ಮತ್ತೆ ತಗೊಂಡೋಗೋದೇನು ಗೊತ್ತಾ, ಅವನದು ಗಾತ್ರವೇ ಅಷ್ಟು ದೊಡ್ಡದುಂಟು, ದೊಡ್ಡ ಹಂಡೆ. ಇದಾದರೆ ವಿಶೇಷ. ಸೊ ಎಲ್ಲರೂ ಮಾತಾಡಿಕೊಳ್ಳೋದು ವಿಶೇಷವನ್ನೇ. ಅದಕ್ಕೋಸ್ಕರ ಈ ವಿಶೇಷ ಏನಾಗ್ತದೆ, ದುರ್ಯೋಧನನ ಕಡೆಯವರಿಗೆ, ದುರ್ಯೋಧನಸ್ಯ ಜನಸ್ಯ ಅಂದರೆ ಅವನ ಗೂಢಚಾರರಿಗೆ ಸುಳಿವು ಸಿಗ್ತದೆ. ಬೋಧ ಭೂಯಾತ್ ಅಂದರೆ 5 ಜನ ಬ್ರಾಹ್ಮಣರು, ಒಬ್ಬ ದೊಡ್ಡವ, ಇಷ್ಟು ಹೇಳಿದರೆ ಸಾಕಲ್ಲಿ ಇದು ಭೀಮಸೇನ ಮತ್ತು ಅದು ಪಾಂಡವರೇ ಅಂತ ಗೊತ್ತಾಗಿ ಬಿಡ್ತದೆ. ಸೊ ಆದ್ದರಿಂದ ನಮ್ಮ ಸುಳಿವು ಸಿಗ್ತದೆ ಅಂತ ಮೇ ಭಯಂ, ನನಗೆ ಭಯ ಆಗ್ತಾ ಇದೆ. ಆದ್ದರಿಂದ ತತಃ ಮಾತ್ರ ಸಹೈವ ವಸ ಅಂದರೆ ನೀನು ತಾಯಿಯೊಂದಿಗೆ ಇದ್ದು ಬಿಡು. ಅರ್ಜುನ ಮೊದಲಾದವರು ಫಲ್ಗುಣ ಪೂರ್ವಕೈಹಿ ತರುವುದನ್ನೇ ಉಣ್ಣು. ಅವ್ರು ಏನು ತರ್ತಾರೋ ಆನೀತಮೇವ ಫಲ್ಗುಣ ಪೂರ್ವಕೈಹಿ ತ್ವಂ, ನಿನಗೆ ಆನೀತಮೇವ ಏನು ತರ್ತಾರೋ ಅದನ್ನೇ ನೀನು ಉಣ್ಣು. ತ್ವಂ ಭುಂಕ್ಷ್ವ ಪರಿಭುಂಕ್ಷ್ವ, ಅದನ್ನೇ ಉಣ್ಣು. ನತು ವ್ರಜೇತಾಹ, ನ ವ್ರಜೇತಾಹ ತು ಅಂತ ಹೇಳಿದ್ರೆ ನೀನು ಮಾತ್ರ ತೆರಳಬೇಡ, ನೀನು ಮಾತ್ರ ಹೋಗೋದೇ ಬೇಡ. ಅಂದರೆ ಆ ಮಾತ್ರ ಏನಿದೆ ಅದು ತು ಅಂತ, ನೀನು ಹೋಗೋದು ಬೇಡ ಅಂತ ಹಾಗೆ. ಸೊ ಯುಧಿಷ್ಠಿರನ ಈ ಮಾತಿನಲ್ಲಿ ಭೀಮನ ಧರ್ಮನಿಷ್ಠೆ ಮತ್ತು ಬಲ ಇದರ ಬಗ್ಗೆ ಆದರ ಇದ್ದರೂ ಇಲ್ಲಿ ಏನಾಗ್ತದೆ, ಅದು ವಿಶೇಷ ಅಂತ ಎಲ್ಲ ಜನ ಅದನ್ನೇ ಮಾತಾಡ್ಕೊಳ್ತಾರೆ. ಈ ವಿಶೇಷ ಹೋಗಿ ದುರ್ಯೋಧನನ ಗೂಢಚಾರರಿಗೆ ಅವರು ಇದ್ದಲ್ಲೇ ಹೋಗಿ ತಲುಪುತ್ತದೆ. ಅವರು ಯಾರಿಗೂ ಕೇಳುವುದೇ ಬೇಡ,
ಕೇಳುವ ಮೊದಲೇ ವಿಶೇಷ ಅಂತ ಅವರಿಗೂ ಹೋಗಿಬಿಡ್ತದೆ. ಆದ್ದರಿಂದ ನಮ್ಮ ಸುಳಿವು ಕೌರವರಿಗೆ ತಿಳಿಯುತ್ತದೆ. ಏನದು? ಬೋಧ ಭೂಯಾತ್, ನಮ್ಮ ಬೋಧ ನಾವು ಇದ್ದೇವೆ ಜೀವದಲ್ಲಿ ಅಂತ ಗೊತ್ತಾಗಿ ಬಿಡ್ತದೆ ಅಂತ ನಮ್ಮ ಸುಳಿವು ಕೌರವರಿಗೆ ಖಂಡಿತ ತಿಳಿತದೆ ಎಂಬ ಭಯ ಜೋರಾಗಿ ಬಿಡ್ತು. ಯಾರಿಗೆ? ಯುಧಿಷ್ಠಿರನಿಗೆ. ಆದ್ದರಿಂದ ಭೀಮನನ್ನು ಹೇಳಿದ, ನೀನಿನ್ನು ಹೋಗೋದು ಬೇಡ ಭಿಕ್ಷಾಟನೆಗೆ ಅಂತ. ಸೊ ಹೀಗೆ ಅಲ್ಲಿಗೆ ಏನಾಯಿತು? ಈ 69ನೇ ಶ್ಲೋಕ ಮುಗೀತು. ನೆಕ್ಸ್ಟ್ ಶ್ಲೋಕ ಬಯಲಾರೆ. ಇತ್ಯುಕ್ತ ಆಶು ಸ ಚಕಾರ ತಥೈವ ಭೀಮಃ ತೇಪಿ ಸ್ವಧರ್ಮ ಪರಿರಕ್ಷಣ ಹೇತು ಮೌನಾಃ ಭಿಕ್ಷಾಂ ಚರಂತ್ಯತ ಚತುಷ್ವಪಿ ತೇಷು ಯಾತೇಷು ಏಕತ್ರ ಮಾತ್ರ ಸಹಿತಃ ಸ ಕದಾಚಿದಾಸ್ತೆ. 70ನೇ ಶ್ಲೋಕ. ಈ ಪ್ರಕಾರ ಹೇಳಲ್ಪಟ್ಟ ಭೀಮನು ಶೀಘ್ರದಲ್ಲಿ ಹಾಗೆ ಮಾಡಿದನು. ಅವರು ಕೂಡ ಬೇಡದೆ ಇರುವಿಕೆ ಎನ್ನುವ ಧರ್ಮದ ರಕ್ಷಣೆ ನಿಮಿತ್ತವಾಗಿ ಮೌನವ್ರತವನ್ನು ಹೊಂದಿದವರಾಗಿ, ಅಂದರೆ ಭಿಕ್ಷೆಯನ್ನು ಕೊಡಿರಿ ಎನ್ನುವ ವಚನ ರಹಿತರಾಗಿ ಭಿಕ್ಷೆಯನ್ನು ಬೇಡುತ್ತಿದ್ದರು. ಆಮೇಲೆ ಆ ನಾಲ್ವರು ಹೋಗುತ್ತಿರಲು ಆ ಭೀಮಸೇನನು ಒಂದಾನೊಂದು ದಿವಸದಲ್ಲಿ ತಾಯಿಯಾದ ಕುಂತಿಯಿಂದ ಕೂಡಿದವನಾಗಿ ಮನೆಯಲ್ಲಿ ಇದ್ದನು. ಇತ್ಯುಕ್ತ ಆಶು ಸ ಚಕಾರ ತಥೈವ ಭೀಮಃ ತೇಪಿ, ಭೀಮಃ ಅಂತ ಹೇಳಿದ ಕೂಡಲೇ ಸಾ ಹೋಯಿತು. ತೇಪಿ ಸ್ವಧರ್ಮ ಪರಿರಕ್ಷಣ ಹೇತು ಮೌನಾಃ ಭಿಕ್ಷಾಂ ಚರಂತಿ ಅಥ ಚತುರ್ಷ್ವಪಿ ತೇಷು ಯಾತೇಷು ಏಕತ್ರ ಮಾತೃ ಸಹಿತಃ ಸ ಕದಾಚಿತ್ ಆಸ್ತೆ. ಇತ್ಯುಕ್ತೆ ಅಂದರೆ ಇತ್ಯುಕ್ತ, ಅದು ಸಂಧಿ ಆದಮೇಲೆ ಇತ್ಯುಕ್ತ ಅಂದರೆ ಸಂಧಿ ಆಗುವ ಮೊದಲು ಬಿಡಿಸಿದರೆ ಇತ್ಯುಕ್ತೆ ಅಂದರೆ ಯುಧಿಷ್ಠಿರ ಅಣ್ಣ ಹೀಗೆ ಹೇಳಲು ಸ ಭೀಮ ತಮ್ಮ ಭೀಮಸೇನ ಆಶು ಆಯಿತು ಅಂತ ಹೇಳಿಬಿಟ್ಟು ತಥೈವ ಚಕಾರ, ಸರಿ ನಾನು ಈಗಲೇ ಹೋಗುವುದಿಲ್ಲ, ಇವತ್ತು ಹೋಗುವುದಿಲ್ಲ, ಇವತ್ತು ಬಾಕಿದ್ದವರೇ ಹೋಗಲಿ, ಆಯಿತು, ನೀನು ಹೇಳಿದ್ದನ್ನು ಈಗಲೇ ಇಂಪ್ಲಿಮೆಂಟ್ ಮಾಡಿ ಆಯಿತು. ಅಣ್ಣ ಹೇಳಿದ, ತಮ್ಮ ಕೇಳಿದ, ಸರಿ. ಆಶು ಅಂದರೆ ಕೂಡಲೇ, ಅಲ್ಲ ನಾಳೆಯಿಂದ ನಾನು ಹೋಗುವುದಿಲ್ಲ, ಇವತ್ತೊಂದು ದಿವಸ ಹೋಗ್ತೇನೆ, ಇಲ್ಲ ಇವತ್ತು ಕೂಡ ಹೋಗುವುದಿಲ್ಲ, ಯಾಕಂತೇಳಿದರೆ ಅಣ್ಣ ಹೇಳಿ ಆಯಿತು, ಅರ್ಜುನಾದಿಗಳು ಹೋಗಲಿ. ಆಶು ಚಕಾರ, ಆಶು ಕೂಡಲೇ ಇಂಪ್ಲಿಮೆಂಟ್ ಮಾಡಿ ಆಯಿತು. ಸ ಭೀಮ ತಥೈವ ಚಕಾರ, ಹಾಗೆ ಮಾಡಿದ ಅಂದರೆ ತಮ್ಮಂದಿರನ್ನು ಕಳಿಸಿದ. ಬಹುಶಃ ಯುಧಿಷ್ಠಿರನು ಒಟ್ಟಿಗೆ ಹೋಗಿರ್ಬೋದು. ತೇಪಿ ಯಾರೆಲ್ಲ ಭಿಕ್ಷಾಟನೆಗೆ ಹೋಗಿದ್ದಾರೋ ತಾಯಿಯೊಟ್ಟಿಗೆ ನೀನು ಇರು ಅಂತ ಹೇಳ್ಕೊಂಡು ಭೀಮಸೇನ ಮತ್ತು ಕುಂತಿದೇವಿ ಅಂತೂ ಹೋಗಲಿಲ್ಲ ಅಂತ ಖಂಡಿತ, ಉಳಿದವರು ಹೋಗಿದ್ದಾರೆ ಅಂತ ಲೆಕ್ಕ. ಸೊ ತೇಪಿ ಅವರುಗಳು ಕೂಡ ಸ್ವಧರ್ಮ ಪರಿರಕ್ಷಣ ಹೇತು ಮೌನಾಹ, ಭೀಮಸೇನ ತನ್ನ ಧರ್ಮವನ್ನು ಪರಿಪಾಲನೆ ಮಾಡಿದ. ಯಾಕೆ? ಕ್ಷತ್ರಿಯರ ಮನೆಗೆ ಹೋಗುವುದಿಲ್ಲ, ಬ್ರಾಹ್ಮಣರ ಮನೆಗೆ ಹೋಗುವುದಿಲ್ಲ, ಅವ್ರ ಹತ್ರ ಭಿಕ್ಷೆ ಬೇಡುವುದಿಲ್ಲ, ಆಮೇಲಿಂದ ಭವತಿ ಭಿಕ್ಷಾಂ ದೇವಿ ಅಂತ ಕೇಳುವುದಿಲ್ಲ, ಅದು ಬ್ರಾಹ್ಮಣರು ಭಿಕ್ಷೆ ಕೇಳೋದು. ಕ್ಷತ್ರಿಯರು ಭಿಕ್ಷೆನೇ ಕೇಳಬಾರ್ದು. ಅದಕ್ಕೆ ಯಾವ ರೀತಿ ತಹಶೀಲ್ದಾರ್ ಬಂದು ಮನೆ ಜಪ್ತಿ ಮಾಡಲಿಕ್ಕಿದ್ದರೆ ಹೊರಗೆ ಬನ್ನಿರಿ ಮನೆಯಿಂದ ಅಂತ ಹೇಳೋದಿಲ್ವ, ಆ ಥರ ಇವ ಹುಂಕಾರ ಮಾಡ್ತಿದ್ದದ್ದು. ಸೊ ಯಜಮಾಂತಿ ತಂದು ಭಿಕ್ಷೆ ಆಗ್ತಿದ್ಲು. ಸೊ ಹೀಗೆ ಏನಾಯಿತು, ಅವರೂ ಕೂಡ ತಮ್ಮ ಭೀಮಸೇನ ಯಾವ ರೀತಿ ಭಿಕ್ಷೆ ಕೇಳ್ತಿದ್ದ, ಕ್ಷತ್ರಿಯ ಧರ್ಮಕ್ಕೆ ಸರಿಯಾಗಿ ಬ್ರಾಹ್ಮಣ ಕ್ಷತ್ರಿಯರ ಮನೆಗೆ ಹೋಗುತ್ತೇ ಇರುವಂಥದ್ದು, ಮತ್ತು ಭವತಿ ಭಿಕ್ಷಾಂದೇಹಿ ಅಂತ ಒಬ್ಬರಿಗೂ ಹೇಳಲಿಲ್ಲ, ಹುಂಕಾರ ಮಾತ್ರ. ಇವರೇನು ಮಾಡೋದು, ಭೀಮಸೇನನ ಹುಂಕಾರ ನಮಗೆ ಬರುವುದಿಲ್ಲ. ಭವತಿ ಭಿಕ್ಷಾಂದೇಹಿ ಅಂತ ಹೇಳಿದರೆ ಅದು ಕ್ಷತ್ರಿಯ ಧರ್ಮ ಆಗೋದಿಲ್ಲ, ನಾವು ಭಿಕ್ಷೆ ಕೇಳಲಿಕ್ಕೇ ಇಲ್ಲ ಕ್ಷತ್ರಿಯರು. ಏನು ಮಾಡೋದು, ಇವರು ಹೋಗಿ ಮನೆ ಎದುರುಗಡೆ ನಿಂತುಕೊಳ್ಳೋದು. ಅವರಿಗೆ ಗೊತ್ತಾಗಲಿಲ್ಲ ಅಂದರೆ ಅವರಿಗೆ ಗೊತ್ತಾಗೋ ತನಕ ನಿಂತುಕೊಳ್ತಿದ್ರು ಸುಮ್ಮನೆ. ಅಷ್ಟಾಗಿ ಯಾರೋ ಬಂದು ಹೇಳ್ತಿದ್ರು, ಅಯ್ಯೋ ಅವರು 3-4 ಜನ ಬ್ರಾಹ್ಮಣರು ನಿಂತಿದ್ದಾರೆ ಪಾಪ ಭಿಕ್ಷೆ ಕೇಳ್ತಾ ಇದ್ದಾರೆ ಅಂತ. ಆವಾಗ ಅವರಿಗೆ ಗೊತ್ತಾಗೋದು. ಈ ಥರ ಸ್ವಧರ್ಮ ಪರಿರಕ್ಷಣ ಹೇತು, ಸ್ವಧರ್ಮ ಕ್ಷತ್ರಿಯ ಧರ್ಮ ಪರಿರಕ್ಷಣ ಅಂದರೆ ಅದರ ರಕ್ಷಣೆ ಮಾಡುವ, ಹೇತು ಅಂದರೆ ಕಾರಣದಿಂದ, ಮೌನ
ಅಂತೇಳಿದರೆ ಭೀಮಸೇನ ಮಾಡ್ತಿದ್ದ ಹುಂಕಾರ ನಮಗೆ ಬರುವುದಿಲ್ಲ. ಅದು ಯಾವ ಥರ ಅವನು ಮಾಡ್ತಿದ್ನೋ ಏನೋ ಹುಂಕಾರ. ಸೊ ನಮಗೆ ಹುಂಕಾರ ಮಾಡಲಿಕ್ಕೆ ಬರುವುದಿಲ್ಲ. ಸರಿ, ಇನ್ನು ಅಮ್ಮ ಭಿಕ್ಷೆ ಕೊಡಿ ಅಂತ, ಅಯ್ಯಯ್ಯೋ ಅದು ಬ್ರಾಹ್ಮಣರು ಕೇಳುವಂಥದ್ದು, ಕ್ಷತ್ರಿಯರು ಕೇಳುವಂಗೆ ಇಲ್ಲ. ಮತ್ತೇನು ಮಾಡೋದು? ಸುಮ್ಮನೆ ನಿಂತುಕೊಳ್ಳುವ, ಮೌನ. ಸುಮ್ಮನೆ ನಿಂತುಕೊಳ್ತಿದ್ರು. ಅಂದರೆ ಸಾಮಾನ್ಯವಾಗಿ ಆಗಿನ ಕಾಲದಲ್ಲೆಲ್ಲ ಬಾಗಿಲೆಲ್ಲ ಹಾಕ್ಕೊಂಡಿರುವುದಿಲ್ಲ, ಮನೆಗೆ ಬಾಗಿಲು ಹಾಕುವಂಥ ಪ್ರಶ್ನೆಯೇ ಇಲ್ಲ. ಅಂತೇಳಿ ಈಗ ಎಲ್ಲ ಫ್ಲ್ಯಾಟ್ ಸಿಸ್ಟಮ್ಮು, ಸಿಟಿ ನಗರ ಎಲ್ಲ ಬೇರೆ ಥರ. ಆಗಿನ ಕಾಲದ ಮನೆಗಳ ಒಂಥರ ಪಡಸಾಲೆ, ಚಾವಡಿ, ಜಗಲಿ ಅಂತೆಲ್ಲ ಮನೆಯ ಅಂಗಳ ಎಲ್ಲ ಮನೆ ಕೂಡ ಸ್ಪೆಷಲ್ ಇರ್ತಿತ್ತು. ಮನೆಗೆ ಬಾಗಿಲು ಹಾಕ್ತಾ ಇರಲಿಲ್ಲ. ಸೊ ಆ ಥರ ಸಾಮಾನ್ಯವಾಗಿ ಯಾರಾದರೂ ಮನೆ ಮುಂದೆ ನಿಂತರೆ ಗೊತ್ತಾಗ್ತಿತ್ತು ಅಂತ ಎಣಿಸ್ಕೋಬೋದು. ಸೊ ಸ್ವಧರ್ಮ ಪರಿರಕ್ಷಣ ಹೇತು, ಆ ಕಾರಣಕ್ಕೋಸ್ಕರ ಮೌನವಾಗಿಯೇ ಇದ್ದು, ಅಂದರೆ ಅವರು ಕೊಟ್ಟಾಗ ತಗೊಂಡು ಬರ್ತಿದ್ರು. ಭಿಕ್ಷಾಂಚರಂತಿ ಅಥ, ಈ ರೀತಿ ಭಿಕ್ಷಾಂಚರಂತಿ ಭಿಕ್ಷಾಟನೆ ಮಾಡ್ತಿದ್ರು. ಈ ಥರ ಚತುರ್ಶ್ವಪಿ, 4 ಜನ ಕೂಡ, ಅಂದರೆ ಯುಧಿಷ್ಠಿರ ಕೂಡ ಹೋಗಿದ್ದಾನಂತಾಯಿತು. ಚತುರ್ಶ್ವಪಿ ಅಂತ ಹೇಳಿದರು, 4 ಜನ ಸೇರಿ ಈ ರೀತಿ ಭಿಕ್ಷಾಟನೆ ಮಾಡ್ತಿದ್ರು. ಚತುರ್ಶ್ವಪಿ ತೇಷು, 4 ಜನ, ಯಾತೇಷು ಅವರು, ಏಕತ್ರ ಅಂತೇಳಿದರೆ ಅವರು 4 ಜನ ಒಟ್ಟಿಗೆ ಹೋಗ್ತಿದ್ರು. ಇಲ್ಲಿ ಮನೆಯಲ್ಲಿ ಕೂಡ ಏಕತ್ರ ಅಂದರೆ ಭೀಮಸೇನ ಮತ್ತು ತಾಯಿ ಇಬ್ಬರು, ಇವರಿಬ್ಬರು ಇಲ್ಲಿ, ಅವರು 4 ಜನ ಅಲ್ಲಿ. ಅವರು ಭಿಕ್ಷಾಟನೆ ಮಾಡ್ತಿದ್ರು, ಇವರು ಮನೆಯಲ್ಲೇ ಇರ್ತಿದ್ರು. ಸೊ ಏಕತ್ರ, ಇಲ್ಲಿ ಏಕತ್ರ ಅಂದರೆ ಒಟ್ಟಿಗೆ, ಅವರು ಒಟ್ಟಿಗೆ, ಇಲ್ಲಿ ಇವರು ಒಟ್ಟಿಗೆ. ಮಾತೃಸಹಿತ ಭೀಮಸೇನ ಜತೆಗೆ, ಯಾರ ಜೊತೆಗೆ? ಮಾತೃಸಹಿತ ಅಮ್ಮನೊಟ್ಟಿಗೆ. ಸ ಕದಾಚಿತ್ ಆಸ್ತೆ, ಹೀಗೆ ನಡೀತಾ ಇರುವಾಗ ಒಂದು ದಿನ ಏನಾಯಿತು? ಕದಾಚಿತ್ ಅಂದರೆ ಒಂದು ದಿನ, ಆಸ್ತೆ ಒಂದು ದಿನ ಇರುವಾಗ ಏನೋ ಒಂದು ಘಟನೆ ಆಯಿತು. ಈ 70ನೇ ಶ್ಲೋಕಕ್ಕೆ ಧರ್ಮರಾಜ ಹೀಗೆ ನುಡಿಯುತ್ತಲೇ ಇತ್ಯುಕ್ತೆ, ಭೀಮ ಒಡನೆಯೇ ಆಶು, ಆಯಿತು ಇವತ್ತಿನಿಂದಲೇ ಹೋಗೋದಿಲ್ಲ, ಒಡನೆಯೇ ಅದರಂತೆ ಮಾಡಿದ. ತಥೈವ ಚಕಾರ ಸ ಭೀಮಃ, ಆ ಭೀಮಸೇನನು ಹಾಗೇ ಮಾಡಿದ. ಉಳಿದವರು ತೇ ಅಪಿ, ತಮ್ಮ ಧರ್ಮದ ರಕ್ಷಣೆಗಾಗಿ ಸ್ವಧರ್ಮ ಪರಿರಕ್ಷಣ ಹೇತು, ಆ ಕಾರಣದಿಂದ ಮೌನದಿಂದಿದ್ದೇ ಭಿಕ್ಷೆ ಬೇಡುತ್ತಿದ್ದರು. ನಮ್ಮ ಭಿಕ್ಷೆ ಕೊಡಿ ಅಂತ ಹೇಳ್ತಾನೇ ಇರಲಿಲ್ಲ. 4 ಜನ ಚತುರ್ಶ್ವಪಿ ಚರಂತಿ ಭಿಕ್ಷಾಂ, ಭಿಕ್ಷೆಗೆ ಹೋಗಿದ್ದಾರೆ ಒಟ್ಟಿಗೆ. ಒಂದು ದಿನ ಈ 4 ಜನ ಭಿಕ್ಷೆಗೆ ಹೋಗಿದ್ದಾರೆ. ಮನೆಯಲ್ಲಿ ಭೀಮಸೇನ ಮತ್ತು ತಾಯಿ ಇಬ್ಬರೇ ಇದ್ದಾರೆ. ಕದಾಚಿತ್ ಒಂದು ದಿನ, ಆಸ್ತೆ ಹೀಗೆ ಮನೆಯಲ್ಲಿ ಇದ್ದಾಗ ಏನಾಯಿತು ಅಂತ. ಭೀಮನ ಭಿಕ್ಷಾಟನೆಯ ವೈಖರಿ ಹಾಗಿದ್ದರೆ ಉಳಿದವರು ಯಾವ ಥರ ಅಂದರೆ ಅವರು ಭಿಕ್ಷಾಟನೆ ಮಾಡೋದು ನಿಲ್ಲಿಸಿದ್ರಂತಲ್ಲ. ಹೌದು ರೀ, ಇವ್ರದ್ದು ಸಹ ವಿಶೇಷ ಉಂಟು. ಅಂದರೆ ಏನು ಗೊತ್ತಾ, ಇವರು ಮನೆ ಎದುರುಗಡೆ ನಿಂತುಕೊಳ್ಳುದ್ರಿ, ಮಾತೇ ಆಡೋದಿಲ್ಲ. ಅವನು ದೊಡ್ಡ ಒಂದು ಹಂಡೆ ತರ್ತಿದ್ದಲ್ಲ, ಒಬ್ಬ ದೊಡ್ಡವ ಇದ್ದ, ಅವನಿಗೆ ಬರುವುದಿಲ್ಲ. ಈಗ ಇವರೆಲ್ಲ ಅಂದರೆ ಮತ್ತೊಂದು 4 ಜನ ಬರ್ತಾರೆ, ಅವ್ರ ಹತ್ರ ಅಂಥ ಹಂಡೆ ಗಿಂಡೆಲ್ಲ ಏನಿಲ್ಲ. ಅಂದರೆ ಆ ಥರದ್ದು ಮೊದಲಿದ್ದ ಭಿಕ್ಷಾಟನೆ ಸ್ಪೆಷಲು ವಿಶೇಷ ಈಗ ಇಲ್ಲ ಅಂತ ಮಾತಾಡ್ಕೊಳ್ತಾರೆ ಅಂತ ಇಟ್ಕೊಳ್ಳಿ. ಸೊ ಉಳಿದವರದ್ದು ಮತ್ತೊಂದು ಬಗೆ. ಅವರು ಸಹ ತಮ್ಮ ಧರ್ಮ ರಕ್ಷಣೆಗಾಗಿ ಯಾಚನೆ ಮಾಡಲಿಲ್ಲ. ಅಮ್ಮ ಭಿಕ್ಷೆ ಕೊಡಿ, ಭವತಿ ಭಿಕ್ಷಾಂದೇಹಿ ಅಂತ ಹೇಳ್ತಿರಲಿಲ್ಲ. ಮನೆಗಳ ಮುಂದೆ ಮೌನದಿಂದ ನಿಂತೇ ಭಿಕ್ಷೆ ಪಡೆದು ತೆರಳುತ್ತಿದ್ದರು. ಭೀಮನ ಧರ್ಮ ಅವರಿಗಿಂತ ಮಿಗಿಲಾಗಿತ್ತು ಎಂಬುದು ವಿಶೇಷ. ಹಾಗಿದ್ದಾಗ ಒಮ್ಮೆ ಕುಂತಿ ಭೀಮರಿಬ್ಬರೇ ಮನೆಯಲ್ಲಿದ್ದಾರೆ. ಅವರು 4 ಜನ ಭಿಕ್ಷಾಟನೆಗೆ ಹೋಗಿದ್ದಾರೆ. ಒಂದು ಅಪೂರ್ವ ಪ್ರಸಂಗ ನಡೆದೋಯಿತು. ಏನದು ಅಂತ ಶುರು ಮಾಡುವ ಇವತ್ತು. ವೈಲಾರ ಕಾಲ ಏವರುದಿತಂ ನಿಜವಾಸ ಹೇತೋ
ವಿಪ್ರಸ್ಯ ದಾರಸಹಿತಸ್ಯ ನಿಶಮ್ಯ ಭೀಮಃ ಸ್ತ್ರೀಬಾಲ ಸಂಯುತ ಗೃಹೇ ಶಿಶುಲಾಲನಾದೌ ಲಜ್ಜೇತಿ ಸ್ಮ ಜನನೀಮ ವದನ್ನ ಚಾಗಾತ್. 71ನೇ ಶ್ಲೋಕ. ಆ ಕಾಲದಲ್ಲಿ ಭೀಮಸೇನನು ತನ್ನ ಆವಾಸಕ್ಕೆ ಕಾರಣಭೂತನಾದ ಅಂದರೆ ಹೆಂಡತಿಯಿಂದ ಕೂಡಿದ ಬ್ರಾಹ್ಮಣನ ರೋದನವನ್ನು ಕೇಳುತ್ತಾನೆ. ಬಾಲಕರಿಂದ ಕೂಡಿದ ಮನೆಯಲ್ಲಿ ಸ್ತ್ರೀಯು ಮಕ್ಕಳನ್ನು ಕೊಂಡಾಡುವಿಕೆ ಮೊದಲಾದ ಸ್ತನಪಾನಾದಿ ಇತ್ಯಾದಿಗಳಲ್ಲಿ ಇದ್ದರೆ ಪುರುಷರನ್ನು ನೋಡಿದರೆ ನಾಚಿಕೆ ಪಟ್ಟಾಳು ಅಂತ ಅವನು ತಿಳಿದುಕೊಂಡು ತನ್ನ ತಾಯಿಯನ್ನು ಕುರಿತು ನೀನು ಅಲ್ಲಿಗೆ ಹೋಗಿ ನೋಡಿಕೊಂಡು ಬಾ ಅಂತ ಹೇಳುತ್ತಾನೆ. ತಾನು ಅಲ್ಲಿಗೆ ಹೋಗಲಿಲ್ಲ. ತತ್ಕಾಲ ಏವ ರುದಿತಂ ನಿಜವಾಸ ಹೇತೋಃ ವಿಪ್ರಸ್ಯ ದಾರಸಹಿತಸ್ಯ ನಿಶಮ್ಯ ಭೀಮಃ ಸ್ತ್ರೀಬಾಲ ಸಂಯುತ ಗೃಹೇ ಶಿಶುಲಾಳನಾದೌ ಲಜ್ಜೇತ್ ಇತಿ ಸ್ಮ ಜನನೀಂ ಅವದತ್ ನ ಚಾಗಾತ್ ಅವದತ್ ನ ಚಾಗಾತ್. ತತ್ಕಾಲ ಏವ, ಅದೇ ಕಾಲದಲ್ಲಿ. ಯಾವುದದು? 4 ಜನ ಭಿಕ್ಷೆಗೆ ಹೋಗಿದ್ದಾರೆ. ಮನೆಯಲ್ಲಿ ಅಮ್ಮ ಮತ್ತು ಭೀಮಸೇನ ಇಬ್ಬರೇ ಇದ್ದಾರೆ. ಕುಂತಿ ಮತ್ತು ಭೀಮಸೇನ ಮಾತ್ರ ಇದ್ದಾರೆ. ಆ ಒಂದು ದಿನ ತತ್ಕಾಲ ಏವ ರುದಿತಂ, ಅಯ್ಯೋ ಬೊಬ್ಬೆ ಕೇಳ್ತಾ ಇದೆ, ಅಯ್ಯೋ ಜೋರಾಗಿ ಅಳ್ತಾ ಇರೋದು ಕೇಳ್ತಾ ಇದೆ. ಇದು ಅಳುದು ಅಂತೇಳಿದರೆ ಬೊಬ್ಬೆ ಅಂತೇಳಿದರೆ ಏನೋ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಂತೇಳಿದರೆ ಇದು ಭಯಂಕರ ವಿಪತ್ತು ಏನೋ ಬಂದಿದೆ ಈ ಮನೆಗೆ. ರುದಿತಂ ಅಂದರೆ ಇದು ಸಾಮಾನ್ಯ ಅಳುದಲ್ಲ, ಇದು ಭಯಂಕರ ಅಳ್ತಾ ಇದ್ದಾರೆ ಅಂತೇಳಿದರೆ ಯಾರೋ ಏನೋ ಆಗಿಬಿಟ್ಟಿದೆ ಅಲ್ಲಿ. ನಿಜವಾಸ ಹೇತೋ ವಿಪ್ರಸ್ಯ ಅಂತೇಳಿದರೆ ಎಲ್ಲಿ ಅಂತೇಳಿದರೆ ಅಲ್ಲ, ಇದು ನಮ್ಮ ಮನೆಯಲ್ಲೇ. ಅಂದರೆ ನಮಗೆ ನಿಜ ವಾಸ, ನಮಗೆ ಬಿಡಾರ ಕೊಟ್ಟಿದ್ದಾರಲ್ಲ. ಹೇತೋಹ ಅಂದರೆ ನಮ್ಮ ಬಿಡಾರಕ್ಕೆ ಕಾರಣರಾದವರಂದರೆ ವೇದವ್ಯಾಸರು ಬಂದು ಯಾರ ಮನೆಗೆ ಕದ ತಟ್ಟಿ ಹೇಳಿದ್ದಾರೆ, ಅರೆ ಬ್ರಾಹ್ಮಣ ಶ್ರೇಷ್ಠರೇ ನಮ್ಮ ಶಿಷ್ಯರಿಗೆ ಸ್ವಲ್ಪ ಬಿಡಾರ ಕೊಡಿ ಅಂತ ಯಾವ ಬ್ರಾಹ್ಮಣನಿಗೆ ಹೇಳಿ ಹೋಗಿದ್ದಾರೋ ಒಳಗಿರುವ ಬ್ರಾಹ್ಮಣ ಅಂತ ಲೆಕ್ಕ. ಇವರಿಗೊಂದು ಸೈಡ್ನಲ್ಲಿ ಒಂದು ಕೋಣೆಯಲ್ಲಿ ಇವರಿಗೆ ಬಿಡಾರಕ್ಕೆ ಅಂತ ಕೊಟ್ಟಿದ್ದಾರೆ. ಭೀಮನಿಗೆ ಕೇಳ್ತಾ ಇದೆ ಬೊಬ್ಬೆ ಬೊಬ್ಬೆ ಬೊಬ್ಬೆ. ಕುಂತಿ ಏನೋ ಯೋಚನೆ ಮಾಡ್ತಾ ಇದ್ದಾಳೆ ಕಾಣ್ತದೆ, ಅವಳಿಗೆ ಅಷ್ಟು ಕೇಳಲಿಲ್ವೋ. ಭೀಮಸೇನಿಗೆ ಕೇಳಿದ ಮೇಲೆ ಭೀಮಸೇನ ಹೇಳ್ತಾನೆ, ಅಮ್ಮ ಇದು ಏನು ಬೊಬ್ಬೆ, ಈ ರೀತಿ ಬೊಬ್ಬೆ ಅಂತೇಳಿದರೆ ಏನೋ ಒಂದು ಆಗಿದೆ ಪಾಪ, ದೊಡ್ಡ ಸಂಕಷ್ಟಕ್ಕೆ ಇವರು ಸಿಲುಕಿದ್ದಾರೆ. ನಮಗೆ ಬಿಡಾರ ಕೊಟ್ಟ ನಿಜವಾಸ ಹೇತು, ನಮಗೆ ವಾಸಕ್ಕೆ ಬಿಡಾರ ಕೊಟ್ಟವರು ಯಾರು? ವಿಪ್ರಸ್ಯ ಬ್ರಾಹ್ಮಣ, ದಾರ ಸಹಿತಸ್ಯ ಹೆಂಡತಿ ಸಮೇತ ಇದ್ದಾರೆ. ನಿಶಮ್ಯ ಭೀಮ ಅಂತೇಳಿದ್ರೆ ಗಂಡ ಮತ್ತು ಹೆಂಡತಿ ಇಬ್ಬರೂ ಬೊಬ್ಬೆ ಹೊಡೆಯುವುದು ಕೇಳ್ತಾ ಇದೆ. ವಿಪ್ರಸ್ಯ ದಾರ ಸಹಿತಸ್ಯ ಬ್ರಾಹ್ಮಣನ ಹೆಂಡತಿ ಸಮೇತವಾಗಿ, ದಾರ ಸಹಿತಸ್ಯ ನಿಶಮ್ಯ ಕೇಳ್ತಾ ಇದೆ ಅಂದರೆ ಕಿವಿಗೆ ಬಂದು ಅಪ್ಪಳಿಸ್ತಾ ಇದೆ. ಈ ರೀತಿ ರೋದನ, ಕೂಗುವಿಕೆ, ಅಳುವಿಕೆ, ಬೊಬ್ಬೆ ಹೊಡೆಯುವಂಥದ್ದು ಅಂದರೆ ಇದು ಸಾಮಾನ್ಯ ಅಲ್ಲ, ಏನೋ ಒಂದು ದೊಡ್ಡ ಘೋರ ವಿಪತ್ತು ಆ ಬ್ರಾಹ್ಮಣನ ಮನೆಗೆ ಇದು ಬಂದಿದೆ. ಅಮ್ಮ ಭೀಮ ಯೋಚನೆ ಮಾಡ್ತಾನೆ, ಹೋಗಿ ಕೇಳಿಬಿಡ್ತೇನೆ ನಾನೀಗ ಅಂತೇಳಿ. ಭೀಮಸೇನಿಗೆ ಏನು ಅಂತೇಳಿದರೆ ಯಾರಾದರೂ ವಿಪತ್ತಿನಲ್ಲಿದ್ದರೆ ಅವರನ್ನು ಪಾರು ಮಾಡುವಂಥದ್ದು ಮೊದಲನೇ ಧರ್ಮ, ಅದರಲ್ಲಿಯೂ ಕ್ಷತ್ರಿಯನ ಧರ್ಮ ಮೊದಲನೇ ಧರ್ಮ ಅದು. ಯಾರಾದರೂ ವಿಪತ್ತಿನಲ್ಲಿ ಇದ್ದರೆ ದೇಶ ರಕ್ಷಣೆ, ದೇಶಕ್ಕೆ ವಿಪತ್ತು ಬಂತು ರಕ್ಷಣೆ ಮಾಡುವಂಥದ್ದು ಯಾರು? ಕ್ಷತ್ರಿಯರು. ಆರ್ಮಿ ಅಂದರೆ ಯಾರು? ಕ್ಷತ್ರಿಯರು. ಸೊ ಹೀಗೆ ಏನು ಆ ಕ್ಷತ್ರಿಯ ಧರ್ಮ ಭೀಮಸೇನನನ್ನು ಹೇಳ್ತಾ ಇದೆ, ಹೋಗಿ ನೋಡು, ಏನಾದರೂ ಸಹಾಯ ಮಾಡು, ಅವರನ್ನು ರಕ್ಷಣೆ ಮಾಡು ಅಂತ ಹೇಳ್ತಾ ಇದೆ ಭೀಮಸೇನನಿಗೆ. ಅಲ್ಲಿ ಮತ್ತೆ ಯೋಚನೆ ಮಾಡ್ತಾನೆ, ಸ್ತ್ರೀ ಬಾಲ ಸಂಯುತ ಗೃಹೇ ಅಂದರೆ ಅದು ಅಲ್ಲಿ ಗಂಡ ಮತ್ತು ಹೆಂಡತಿ ಬೊಬ್ಬೆ ಹೊಡೆದು ಕೇಳ್ತಾ ಇದೆ, ಮಕ್ಕಳು ಬೊಬ್ಬೆ ಹೊಡೆದು ಕೇಳ್ತಾ ಇದೆ. ಅಂದರೆ ಸಣ್ಣ ಮಗು ಇದ್ದರೆ ಒಂದು ವೇಳೆ, ಸ್ತ್ರೀ ಬಾಲ ಅಂದರೆ ಹೆಂಡತಿ, ಬಾಲ ಅಂದರೆ ಸಣ್ಣ ಮಗು, ಮಕ್ಕಳು, ಸಂಯುತ ಗೃಹೇ ಮನೆಯಲ್ಲಿ ಇರ್ತಾರೆ. ಶಿಶುಲಾಳನಾದವು ಅಂತೇಳಿದರೆ ಶಿಶುವಿಗೆ ಮಲೆ ಉಣ್ಣಿಸುವಂಥದ್ದು, ಇಂಥದ್ದು ಏನಾದರೂ ಮಾಡ್ತಾ ಇದ್ದರೆ ಹೆಂಗಸು ಒಂದು ವೇಳೆ
ನಾನು ಹೋದರೆ ನಾಚಿಕೆ ಆಗೋದಿಲ್ವ ಪಾಪ, ಹಾಗೆ ಹೋಗಬಾರ್ದಲ್ವ. ಶಿಶು ಅಂದರೆ ಮಗುವಿಗೆ ಲಾಳನಾದವು, ಲಾಲಿ ಹಾಡಿ ಏನು ಮಲಗಿಸ್ತಾ ಇರುವಂಥದ್ದು ಅಥವಾ ಸ್ತನಪಾನ ಮಾಡಿಸ್ತಾ ಇರುವಂಥದ್ದು ಹೀಗೆ, ಅಥವಾ ಮಗುವಿಗೆ ಸ್ನಾನ ಮಾಡಿಸ್ತಾ ಇರುವಂಥದ್ದು, ಹಾಗೆ ನಾವು ಹೋಗಬಾರ್ದಲ್ವ. ಸೊ ಶಿಶು ಲಾಳನಾದವು ಸ್ತ್ರೀ ಬಾಲ ಸಂಯುತ ಗೃಹೆ, ಹೆಂಡತಿ ಮಕ್ಕಳು ಸಣ್ಣ ಮಗು ಎಲ್ಲ ಇರುವಂಥ ಮನೆಯಲ್ಲಿ ಪರಪುರುಷರು ಸೀದಾ ಒಳಗೆ ಹೋಗುವಂಥದ್ದೆಲ್ಲ ಇಲ್ಲ. ಸೊ ಆ ರೀತಿ ಲಜ್ಜೇತಿಥಿ, ಒಂದು ವೇಳೆ ನಾನು ಹೋದರೆ ಲಜ್ಜೇತ್, ನಾಚಿಕೆ ಆಗೋದಿಲ್ವ ಅವರಿಗೆ, ಲಜ್ಜೇತ್ ಇತಿ ಸ್ಮ ಏನು ಯೋಚನೆ ಮಾಡಿ, ಜನನೀಮ್ ಅವದತ್, ಜನನೀಮ್ ಅಂದರೆ ತಾಯಿಗೆ ಹೇಳಿದ, ಜನನೀಮ್ ಅವದತ್ ಹೇಳಿದ, ವದತಿ ಅವದತ್ ಅಂದರೆ ಪಾಸ್ಟ್ ಟೆನ್ಸ್, ಜನನೀಮ್ ಅವದತ್ ತಾಯಿಗೆ ಹೇಳಿದ, ನೀನು ಹೋಗಿ ನೋಡಮ್ಮ, ನೀನು ಹೋಗ್ಬೋದು. ಯಾಕಂತ ಹೇಳಿದ್ರೆ ಒಂದು ವೇಳೆ ಸ್ತನಪಾನ ಮಾಡ್ತಾ ಇದ್ದರು ಅಥವಾ ಮಗುವಿಗೆ ಸ್ನಾನ ಮಾಡಿಸ್ತಾ ಇದ್ದರು, ಹೆಂಗಸು ತೊಂದರೆ ಇಲ್ಲ, ನೀನು ಹೋಗು ಅಂದರೆ ಅವಳಿಗೇನು ಆ ಒಳಗಿರುವ ಹೆಂಗಸಿಗೆ ನಾಚಿಕೆ ಆಗೋದಿಲ್ಲ. ಯಾಕಂದರೆ ಇನ್ನೊಬ್ಬಳು ಹೆಂಗಸೇ ಬಂದಿದ್ದು, ಗಂಡಸು ಬಂದರೆ ಮಾತ್ರ ನಾಚಿಕೆ ಆಗ್ತದೆ. ನಾನು ಹೋಗುವುದಿಲ್ಲ, ನೀನು ಹೋಗು. ಜನನೀಮ್ ಅವದತ್, ಯಾಕೆ ನೀನು ಹೋಗು. ನಚ ಅಗಾತ್, ತಾನು ಹೋಗಲಿಲ್ಲ. ಭೀಮಸೇನನಿಗೆ ಅಂಥ ಒಂದು ಸಂದರ್ಭದಲ್ಲಿಯೂ ಅಲ್ಲಿ ಏನು ಮನೆಗೆ ದೊಡ್ಡ ಆಪತ್ತು ಬಂದಿದೆ, ಈಗಲೇ ಹೋಗಿ ರಕ್ಷಣೆ ಮಾಡ್ತೇನೆ, ನನ್ನ ಕೈಯಲ್ಲಿ ಆಗುವಂಥ ಸಹಾಯ ಮಾಡಲೇಬೇಕು, ನಾನು ಕ್ಷತ್ರಿಯ ಅಂತ ಆ ಸಂದರ್ಭದಲ್ಲಿ ಹೋಗಿಬಿಡ್ತೇನೆ ಅಂತ ಯೋಚನೆ ಮಾಡಿದರೂ ಯೋಚನೆ ಮಾಡ್ತಾನೆ. ಇಲ್ಲ, ಹೆಂಡತಿ ಮಕ್ಕಳು ಎಲ್ಲ ರೋದನ ಮಾಡೋದು ಕೇಳ್ತದೆ, ಮಕ್ಕಳು ಇದ್ದಾರೆ, ಇನ್ನು ಒಂದು ವೇಳೆ ಸಣ್ಣ ಮಗು ಇದ್ದರೆ, ಆ ಮಗುವಿಗೆ ಸ್ತನಪಾನ ಮಾಡ್ತಾ ಇದ್ದರೆ ಒಂದು ವೇಳೆ ಹೆಂಗಸು, ನಾನು ಹೋದರೆ ನಾಚಿಕೆಗೊಂಡಾಳು. ಶಿಶು ಲಾಲನಾದವು ಲಜ್ಜೇತ್, ಅವಳಿಗೆ ನಾಚಿಕೆ ಆಗ್ತದೆ, ಹಾಗೆಲ್ಲ ಹೆಂಗಸರು ಇರುವ ಮನೆಗೆ ಸೀದಾ ಹೋಗಿ ನುಗ್ಗಬಾರದು ಅಂತ ಜನನೀಮ್ ಅವದತ್, ತಾಯಿಗೆ ಅಮ್ಮನಿಗೆ ಹೇಳಿದ, ಅಮ್ಮ ನೀನು ಹೋಗು, ನೀನು ಹೋದರೆ ತೊಂದರೆ ಇಲ್ಲ. ನಚ ಅಗಾತ್, ತಾನು ಹೋಗಲಿಲ್ಲ. 71ನೇ ಶ್ಲೋಕ. ಅದೇ ಕಾಲದಲ್ಲಿ ತತ್ಕಾಲ ಏವ ರುದಿತಂ ಅಂದರೆ ನಿಜವಾಸ ಹೇತೋ ವಿಪ್ರಸ್ಯ, ತಾವು ವಾಸವಾಗಿದ್ದ ಮನೆಯ ಬ್ರಾಹ್ಮಣ ವಿಪ್ರಸ್ಯ ದಾರಸಹಿತಸ್ಯ, ಬ್ರಾಹ್ಮಣ ಮತ್ತು ಅವನ ಪತ್ನಿ ರುದಿತಂ ಅಂದರೆ ದೊಡ್ಡದಾಗಿ ಬೊಬ್ಬೆ ಹಾಕ್ತಾ ಇದ್ದಾರೆ, ಅಳ್ತಾ ಇದ್ದಾರೆ, ರೋದಿಸುತ್ತಿರುವುದನ್ನು ಕೇಳಿ ನಿಶಮ್ಯ ಭೀಮ ಯೋಚನೆ ಮಾಡ್ತಾನೆ, ನಾನು ಹೋಗಿಬಿಡ್ತೇನೆ, ನಾನು ಕ್ಷತ್ರಿಯ, ನಾನು ಇದ್ದು ಏನು ಉಪಯೋಗ, ಇಷ್ಟು ಬಲ, ಅವರಿಗೆ ರಕ್ಷಣೆ ಮಾಡಬೇಕಲ್ಲ, ಯಾರಾದರೂ ವಿಪತ್ತಿನಲ್ಲಿದ್ದರೆ ರಕ್ಷಣೆ ಮಾಡಬೇಕು ಅಂತ ಹೋಗಬೇಕು ಅಂತ ಹೇಳುವಾಗ ಇಲ್ಲ ಯೋಚನೆ ಮಾಡಿ ತಾಯಿಗೆ ಹೇಳಿದ, ಅಮ್ಮ ಅಲ್ಲಿ ಹೆಂಗಸರು ಮಕ್ಕಳಿರುವ ಮನೆಯಲ್ಲಿ ಮಗುವನ್ನು ಲಾಲಿಸುವುದು, ಸ್ತನಪಾನ ಮಾಡುವುದು ಮೊದಲಾದವರಲ್ಲಿ ತೊಡಗಿದ್ದರೆ ನಾನು ಹೋದರೆ ನಾಚಿಕೊಂಡಾರು. ಲಜ್ಜೇತ್ ಇತಿ ಶಿಶು ಲಾಲನಾದವು, ಶಿಶುವಿಗೆ ಸ್ತನಪಾನ, ಲಾಲನೆ ಪಾಲನೆ, ಮಗುವಿಗೆ ಸ್ನಾನ ಮಾಡಿಸೋದು ಇದೆಲ್ಲ. ಸೊ ಈ ಕೆಲಸದಲ್ಲಿರುವಾಗ ಹೆಣ್ಣುಮಕ್ಕಳು ಹೆಂಗಸರು ಯಾರಾದರೂ ಪರಪುರುಷರು ಒಳಗೆ ನುಗ್ಗಬಾರ್ದು, ಬಾಗಿಲು ತೆರ್ಕೊಂಡಿದ್ದರೂ ಒಳಗೆ ಹೋಗಬಾರ್ದು. ನಾಚಿಕೊಂಡಾರು. ಲಜ್ಜೇತಿಥಿ ಸ್ಮ ಅವರು ನಾಚಿಕೆ ಆಗುತ್ತವರಿಗೆ ನಾನು ಹೋಗಬಾರ್ದು ಹಾಗೆಲ್ಲ ಅಂತ ಆ ಕಾರಣದಿಂದ ಜನನೀಮವದತ್, ಅಮ್ಮ ನೀನು ಹೋಗು ಅಂತ ಹೇಳಿಬಿಟ್ಟು ಆ ಕಾರಣದಿಂದ ತಾನು ಹೋಗಲಿಲ್ಲ. ಸೊ ಅವರು ವಾಸವಾಗಿದ್ದ ಮನೆಯ ಬ್ರಾಹ್ಮಣ ದಂಪತಿಗಳು ಜೋರಾಗಿ ಅಳುತ್ತಿದ್ದದ್ದು ಭೀಮನ ಕಿವಿಗೆ ಬಿತ್ತು. ನಿಶಮ್ಯ ಭೀಮಃ, ಮೊದಲು ಭೀಮನ ಕಿವಿಗೆ ಬಿದ್ದದ್ದು ಗಮನಾರ್ಹ. ಸೊ ಕುಂತಿಯ ಅವಧಾನಕ್ಕಿಂತ ಭೀಮಸೇನನ ಅವಧಾನ, ಯಾರಾದರೂ ಅಂದರೆ ಒಂದು ವಿಪತ್ತಿನಲ್ಲಿ ಇದ್ದರೆ, ತೊಂದರೆಯಲ್ಲಿದ್ದರೆ ಕ್ಷತ್ರಿಯನಿಗೆ ಬೇಗ ಗೊತ್ತಾಗ್ತದೆ ಅನ್ನುವಂಥದ್ದು. ಅಂದರೆ ಕುಂತಿಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಏನೋ ಯೋಚನೆ ಮಾಡ್ತಾ ಇದ್ದಿರ್ಬೋದು. ಸೊ ಆದ್ದರಿಂದ ದೇವತಾ ಸ್ತೋತ್ರಕ್ಕಿಂತ ವಾಯುಸ್ಥಿತಿ ಹೆಚ್ಚು ತೀವ್ರ ಫಲಪ್ರದ ಎಂದು ಸಿದ್ಧವಾಗ್ತದೆ. ಎಲ್ಲ ದೇವತಾ ಸ್ತೋತ್ರಗಳಿಂದ ಮೊದಲು ವಾಯುಸ್ಥಿತಿ ಮಾಡಿದರೆ ನಮ್ಮ ಹನುಮಂತ ದೇವರಿಗೆ ಅಥವಾ ಪ್ರಾಣದೇವರಿಗೆ ಬೇಗ ಕೇಳ್ತದೆ. ಬಾಕಿ ದೇವರಿಗೆ ಕೇಳುವ ಮೊದಲು ಪ್ರಾಣದೇವರಿಗೆ ಬೇಗ ಕೇಳ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೆ ಭೀಮನು ಹಾಗೆ ತಾನೇ ಹೋಗದೆ ಕುಂತಿಯನ್ನು ಕಳಿಸಲು ಕಾರಣವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೆಂಗಸರು ಮಕ್ಕಳಿರುವ ಮನೆಯಲ್ಲಿ ಪರಪುರುಷನು ಇದ್ದಕ್ಕಿದ್ದಂತೆಯೇ
ತೆರಳಿದರೆ ಮಕ್ಕಳ ಲಾಲನೆ ಪಾಲನೆಗಳಲ್ಲಿ ತೊಡಗಿದ ಆ ಹೆಂಗಸರಿಗೆ ಸಂಕೋಚವಾದೀತು, ನಾಚಿಕೆ ಆದೀತು ಅಂತ ಅದನ್ನು ಎಣಿಸ್ಕೊಂಡು ಭೀಮನಿಗೆ ಎಷ್ಟು ವ್ಯವಹಾರ ಪ್ರಜ್ಞೆ, ಆ ಧರ್ಮದ ಪ್ರಜ್ಞೆ ಎಷ್ಟಿತ್ತು ಅಂತ ಅನ್ನುವಂಥದ್ದು ಇದರಲ್ಲಿ ಗೊತ್ತಾಗ್ತದೆ. ಸೊ ಹಾಗಾದರೆ ಆ ಬ್ರಾಹ್ಮಣ ಆಮೇಲೆ ಹೆಂಡತಿ ಮಕ್ಕಳು ಎಲ್ಲ ಜೋರಾಗಿ ಬೊಬ್ಬೆ ಹೊಡಿತಿದ್ರು. ಯಾಕೆ ಬೊಬ್ಬೆ ಹೊಡಿತಿದ್ರು, ಎಂಥ ವಿಪತ್ತು ಬಂದಿದೆ, ಏನು ಸಂಗತಿ ಅನ್ನುವಂತಹ ಇನ್ನೂ ಕುತೂಹಲ ಇರುವಂತಹ ಸನ್ನಿವೇಶ ಮುಂದೆ ಬರಲಿದೆ. ಅದನ್ನು ನಾಳೆ ನೋಡೋಣ ಅಂತ ಹೇಳಿಬಿಟ್ಟು ಅಥವಾ ನಾಡ್ದು ನೋಡೋಣ ಅಂತೇಳಿ ಇವತ್ತು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ವಸ್ತು.